SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಚೀಕು ಅಂತಲೇ ಕರೆಯೋದು. ಐ ಡೋಂಟ್ ಮೈಂಡ್ ಕಾಲಿಂಗ್ ಚೀಕು. ಬಟ್ ಒನ್ ಫಿಲಮ್ ಓಲ್ಡ್ ಇನ್ನು ಉಪಾಧ್ಯಕ್ಷ ಜೊತೆ ನೀವಾಗಲೇ 3 ಲ್ಯಾಂಗ್ವೇಜ್ಗೆ ಇವಾಗ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. 18 ಫಿಲಮ್ಸು 50 ಫಿಲಮ್ಸ್ ಆದಮೇಲೆ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. ನೀವಾಗಲೇ ಮಲ್ಟಿ ಲಿಂಗ್ವಲ್ ಆ್ಯಕ್ಟರ್ ಆಗೋಕ್ಕೆ ತಯಾರಿ ಆಗ್ತಾ ಇದ್ದೀರಾ? ಇದು ನಮ್ಮ ನಿರ್ಮಾಪಕರದ್ದು ಪ್ಲ್ಯಾನು. ನಾನು ಕನ್ನಡದವನೇ, ಕನ್ನಡ ಸಿನಿಮಾನೇ ಏನು ಮಾಡ್ತಿದ್ವಿ. ಇನ್ನೊಬ್ಬರು ಈಗ ಸುನೀಲ್ ಸರ್ ಇದ್ದಾರೆ, ಇನ್ನೊಬ್ರು ಕಾಮಿಡಿಯನ್ ಆ್ಯಡ್ ಆಗ್ತಾರೆ, ಸದ್ಯದಲ್ಲಿ ಹೇಳ್ತೀವಿ. ಸೊ ಹಂಗಾಗಿ 3 ಸ್ಟೇಟು 3 ಕಾಮಿಡಿಯನ್ನು, ಹಂಗಾಗಿ 3 ಭಾಷೆ ಚಿತ್ರ ಮಾಡೋಣ ಅಂತ ಪ್ರೊಡ್ಯೂಸರ್ ಹಂಗೆ ಡೈರೆಕ್ಟರ್ದು ಪ್ಲಾನ್ ಆಗಿದೆ. ಬಟ್ ನೀವು ಇದರೊಳಗೆ ಎತ್ತುಗಳು ನಿಮ್ಗೆ ಹೆದರಿಸ್ತೀರಾ, ನೀವು ಎತ್ತುಗಳನ್ನ ಹೆದರಿಸ್ತೀರಾ ಗೊತ್ತಾಗಲಿಲ್ಲ. ಕೆಲವು ಕಡೆ ನಾನೇ ಎತ್ತುತ್ತೀನಿ, ಕೆಲವು ಕಡೆ ಅದೇ ಎತ್ತುತ್ತೆ. ಸೊ ಹಂಗಾಗಿ ಇದು ಒಂದು ಪಕ್ಕ ಜೋಡೆತ್ತು ಅಂದ್ರೆ ಏನು ಅಂತ, ಆ್ಯಕ್ಚುಲಿ ಜೋಡೆತ್ತು ಅಂದರೆ ಇಬ್ಬರು ಲೆಕ್ಕ. ಅದು ಇನ್ನೊಬ್ರು ಇದ್ದಾರೆ, ಅದು ಯಾರು ಅಂತ ಸದ್ಯದಲ್ಲಿ ಹೇಳ್ತೀವಿ. ನಿಜವಾದ ಜೋಡೆತ್ತುಗಳು ಯಾರು ಅಂತಲೂ ಹೇಳ್ತೀವಿ. ಸೊ ಇದನ್ನು ಅಷ್ಟೇ. 3 ಡೈಲಾಗ್ ರೈಟ್ ಬೇಕಾಗಿತ್ತ ನಿಮಗೆ? ಅದು ಸಿನಿಮಾ ಮೇಲಿರೋ ಪ್ರೀತಿ ನಮ್ಮ ತಂಡಕ್ಕೆ ಎಷ್ಟಿದೆ ಅಂತ. ಯಾಕೆಂದರೆ ಇವತ್ತು ನಾವು ಏನೇ ತಂದ್ರೂ ಫೈನಲಿ ಸ್ಕ್ರೀನಲ್ಲಿ ಏನು ನೋಡ್ತಾರೆ ಅದಷ್ಟೇ ಕಾಣಿಸೋದು. ಸೊ ಅದಕ್ಕೆ ಹೋಮ್ವರ್ಕು ಎಷ್ಟು ಚಂದ ಮಾಡ್ತೀವಿ ಅಷ್ಟು ಒಳ್ಳೆಯದು. 3 ಡೈಲಾಗ್ ರೈಟ್ರ್ ಯಾಕೆ ಅಂದರೆ ಇದರಲ್ಲಿ ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಜೊತೆಗೆ ಸ್ವಲ್ಪ ಮಾಸು ಇದೆ. ಸೊ ಹಂಗಾಗಿ ಎಲ್ಲ ಥರದ ರೈಟರ್ಗಳು ಬರೆದ್ರೆ ಚೆನ್ನಾಗಿರುತ್ತೆ ಅಂತ 3 ಜನ ಡೈಲಾಗ್ ರೈಟರ್. ಇಲ್ಲಿ ನಿಮ್ಮ ಕ್ಯಾರೆಕ್ಟರ್ ಏನು? ಹೀರೋ. ಏನಾಗಿರ್ತಾರೆ ಸಿನಿಮಾದಲ್ಲಿ? ಇದು ಒಂದು ಹಳ್ಳಿ ನಡೆಯುವಂಥ ಕಥೆ ಆಗಿರೋದ್ರಿಂದ ಒಂದು ಕುಟುಂಬ, ಒಂದು ಪಕ್ಕ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಒಂದು ಹಳ್ಳಿನಲ್ಲಿ ಈಗ ಒಂದು ಸ್ವಲ್ಪ ಆ್ಯಕ್ಚುಲಿ ರೈತರ ಬ್ಯಾಕ್ಡ್ರಾಪು ಇದೆ, ಒಂಚೂರು ಹಂಗೂ ಇಲ್ಲ ಹಿಂಗೂ ಇಲ್ಲ ಅನ್ನೋ ಥರ. ಅರ್ಧ ಕೆಲಸ ಮಾಡ್ತಾರೆ, ಅರ್ಧ ಕೆಲಸ ಮಾಡದೇ ಇರೋದು, ಆ ಥರದ್ದು ಒಂದು ಹಳ್ಳಿನಲ್ಲಿ ನಡೆಯುವಂಥ ಕ್ಯಾರೆಕ್ಟರ್. ಬೇರೊಬ್ಬ ನಿರ್ದೇಶಕನ ಕತೆಗೆ ಡೈರೆಕ್ಷನ್ ಮಾಡೋದು ನಿಮ್ಗೆ ಎಷ್ಟು ಸವಾಲು? ರಿಯಲ್ ಚಾಲೆಂಜ್ ಅವಾಗಲೇ ಇರೋದು ಸರ್. ನಮ್ಮ ಕತೆ ನಾವು ಬರ್ಕೊಳ್ಳೋಕ್ಕೆ ಒಂದು 2-3 ವರ್ಷ ತಗೊಂಡಿರ್ತೀವಿ. ಕತೆ ಸಿಕ್ಕಿದ್ಮೇಲೆ ಒಂದು 6-8 ತಿಂಗಳು ಅದನ್ನು ನಮ್ಮ ಬ್ಲಡ್ ಇಳಿಸ್ಕೋಬೇಕಾಗುತ್ತೆ. ಆ ಕತೆ ನಮ್ಮದು ಅಂತ ಅನ್ಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಅಲ್ಲಿ ಫ್ರೀಡಮ್ ಬೇಕಾಗುತ್ತೆ. ಫ್ರೀಡಮ್ ಇದ್ದಾಗ ಯಾವುದೇ ಕಥೆನ ಯಾರು ನಿರ್ದೇಶಕರು ಬೇಕಾದ್ರು ಅದನ್ನು ಇದು ಮಾಡ್ಬೋದು. ಮೊದಲನೇದಾಗಿ ಕತೆ ಬಂದ ತಕ್ಷಣ ಕತೆ ಈಗ ಎಲ್ಲ ರೀತಿ ಫ್ರೀಡಮ್ ಇದೆ. ಸೊ ಕತೆ ನಾವು ಬದಲಾಯಿಸ್ಬೋದಾಗ್ಬೋದು, ಚಿತ್ರಕಥೆ ಆಗ್ಬೋದು, ವಿಷುವಲ್ಸ್ ಆಗ್ಬೋದು, ಬರಲಿ ಅಂತ ಹೇಳಿದಾಗ ಎಲ್ಲರೂ ಸೇರ್ ಮಾಡ್ತಾರಂಥ ಸಿನಿಮಾನೇ ಜೋಡಿತ್ತು ಸರ್. ಬಜೆಟ್ ಏನಾದ್ರು ಪ್ಲಾನ್ ಮಾಡಿ? ನಾನು ನನ್ನ ಹೆಂಡತಿ ಎಲ್ಲಿ ತನಕ ಸಪೋರ್ಟ್ ಇರ್ತಾರೋ ಅಲ್ಲಿ ತನಕ ಬಜೆಟನ್ನು ಪದನೇ ಬರಲ್ಲ. ನನಗೆ 20 ವರ್ಷ ಆಯಿತು ಮದುವೆ ಆಗಿ. 20 ವರ್ಷದಲ್ಲಿ ನನ್ನ ಹೆಂಡತಿ ಎಲ್ಲಿ ತನಕ ಸಾಥ್ ಕೊಟ್ಟಿದ್ದಾರ ಅಲ್ಲಿ ತನಕ ಯಾವುದಕ್ಕೂ ನಾನು ಕೇಳಲೇ ಇಲ್ಲ. ಸೊ ಹಂಗಾಗಿ ನನ್ನ ಹೆಂಡತಿ ಎಲ್ಲಿ ತನಕ ಇರ್ತಾಳೆ ಅಲ್ಲಿ ತನಕ ನನ್ನ ಬಜೆಟನ್ನು ಪದನೇ ಬರಲ್ಲ. ಪ್ರೊಡ್ಯೂಸರ್ ನೀವಾ ನಿಮ್ಮ ಹೆಂಡ್ತಿನ ಸರ್? ನಾನಿದ್ರೆ ನನ್ನ ಹೆಂಡತಿ, ನನ್ನ ಹೆಂಡತಿ ಇದ್ರೆ ನಾನು. ಚಿಕ್ಕಣ್ಣ ಅಂದ್ರೆ ಸುಮಾರು ಅವ್ರು ಹೇಳ್ತಾ ಇದ್ರು ಟೀಸರ್ಗೆ ಐಡಿಯಾ ಕೊಟ್ಟಿದ್ದೆ ಚಿಕ್ಕಣ್ಣ ಅದೆಲ್ಲ ಅಂತ. ಎಲ್ಲೋ ಒಂದ್ ಕಡೆ ನೀವೇ ಒಂಥರ ಕ್ಯಾಪ್ಟನ್ ಆಫ್ ದ ಶಿಪ್ ಆಗಿದೆ. ಮಹೇಶ್ಗೆ ಸ್ವಲ್ಪ ಸೈಡ್ ನಿಲ್ಲಿಸಿದ್ರೆ ಯಾವುದು ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟ್ರೆ. ನಮ್ಮದು ಏನಾಗಿದೆ ಅಂದರೆ ಒಂದು ಟೀಮ್ ವರ್ಕ್ ಅಂತ ಮಾಡ್ತಾ ಇದ್ದೀವಿ. ಈಗ ನಾವು ಡೈಲಿ ಕೂರ್ತೀವಿ, ಎಲ್ಲರೂ ಆಫೀಸಲ್ಲಿ ಕೂರ್ತಾರೆ. ಯಾರ ಕಡೆಯಿಂದ ಒಂದು ಒಳ್ಳೆಯದು ಬಂದರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರಲಿ, ಇಲ್ಲ ಡೈರೆಕ್ಟರ್ ಆಗಿರಲಿ, ಕ್ಯಾಮ್ರಾಮನ್ ಆಗಿರಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ ಆಗಿರಲಿ, ಒಂದು ಯಾವುದಾದ್ರೂ ಚೆನ್ನಾಗಿದೆ ಅಂದರೆ ನಮ್ಮ ಟೀಮಲ್ಲಿ ಎಲ್ರಿಗೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂಥ ಒಳ್ಳೆ ಮನಸ್ಸಿದೆ. ಹಂಗಾಗಿ ಒಳ್ಳೆ ಪ್ರಾಜೆಕ್ಟ್ ಆಚೆ ಬಂದಿದೆ. ಅಲ್ಲ, ಯು ವಿಲ್ ಕಾಲ್ ದ ಶಾರ್ಟ್ಸ್ ಥರ ಇದೆ. ನಾನು ಇಲ್ಲೇ ಶೂಟಿಂಗ್ ಮಾಡಿದ್ವಿ, ಸೆಟ್ ಹಾಕಿ ನೀವು ಬಂದಿದ್ರೆ ಗೊತ್ತಾಗಿರೋದು ಶೂಟಿಂಗ್ ಮಾಡಿದ್ದು ಡೈರೆಕ್ಟ್ರೆ ಅಂತ. ಇದೆಲ್ಲ ಒಂದು ಟೀಮ್ ವರ್ಕ್ ಆಗ್ತಿರೋದ್ರಿಂದ ಹಂಗಾಗಿ ಖುಷಿ ಇದೆ. ಈಗ ಇದರಲ್ಲಿ ಎಷ್ಟೋ ಸಲ ಡೈರೆಕ್ಟ್ರು ಬಂದು ನನಗೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ. ನಾನು ಎಷ್ಟೋ ಸಲ ಯಾವುದೋ ಒಂದು ಡೈಲಾಗ್ ಚೆನ್ನಾಗಿದೆ ನೋಡ್ರಿ ಅಂದರೆ ಅವ್ರು ಆ್ಯಡ್ ಮಾಡ್ಕೋತಾರೆ. ನಮ್ಮ ಡೈಲಾಗ್ ರೈಟರ್ಗೂ ಸಹ ನಾನು ಒಂದು 2-3 ಡೈಲಾಗ್ ನೋಡಿ ಸರ್ ಇದು ಬರೆದ್ರೆ ಚೆನ್ನಾಗಿರುತ್ತೆ ಅಂದರೆ ಅವ್ರು ಬರೀಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ನಾವು ಮಾಡೋ ಸ್ಕ್ರೀನ್ ಪ್ಲೇ ಅವರು ಕೂತಿದ್ದಾರೆ, ಹರೀಶ್ ಅವ್ರೂ ಕೂತಿದ್ದಾರೆ. ಇದು ಫುಲ್ ಟೀಮ್. ಇಲ್ಲಿ ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಕ್ಯಾಮ್ರಾಮನ್ನು, ಪ್ರೊಡ್ಯೂಸರು, ಡೈರೆಕ್ಟ್ರು, DOP ಅಂತಿಲ್ಲ, ಪೂರ್ತಿ ಎಲ್ಲರೂ ಎಲ್ಲ ಕೆಲಸನೂ ಒಂದು ಮಾಡ್ತಾ ಇದ್ದೀವಿ. ಒಂದು
ಈ ಥರದ್ದು ಎಲ್ಲರೂ ಒಟ್ಟಾಗಿ ಕುತ್ಕೊಂಡು ಕೆಲಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ನಮ್ಮ ನಂಬಿಕೆ. ಬಿಕಾಸ್ ಜೋಡೆತ್ತು ಅನ್ನೋದು ನಮ್ಮ ಪಾಪ್ಯುಲಾರಿಟಿ ಬಂದಿದ್ದು ಅಂದರೆ ಆ ಟೈಟಲ್ ಹೆಸರು ಪಾಪ್ಯುಲಾರಿಟಿ ದರ್ಶನ ಎಷ್ಟು ಆ ಪೊಲಿಟಿಕಲ್ ರ್ಯಾಲಿ ಟೈಮಲ್ಲಿ ಇದು ಪೊಲಿಟಿಷಿಯನ್ ಹೇಳಿದ ಮಾತು ಬೇಸ್ಡ್ ಆನ್ ದ್ಯಾಟ್ ನೀವೇನಾದರೂ ಈ ಕತೆ ಬರ್ತಾ ಇದು 90s ಅಲ್ವಾ, ಆವಾಗಿನ ಏನಾದರೂ ರಿಯಲ್ ಇನ್ಸಿಡೆಂಟ್ ಕಥೆನ ಇದು? ಇತ್ತೀಚಿನ ಅಂದರೆ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ರಿಯಲ್ ಕಥೆ ಇದ್ದು 1980s ಅಂತಾರೆ ಹೇಳು. ಅಂದರೆ ಈ ವಿಷಯ ಒಂದು 5 ವರ್ಷದಿಂದ ನಡೆದಿರೋದು, ನಾವು ಸಿನಿಮಾಗೆ ಏನು ಬೇಕು ಅದನ್ನು ಮಾಡ್ಕೊಂಡಿರೋದು ಅಂದರೆ ವಿಷಯನ 1980sಗೂ ಇವಾಗ 5 ವರ್ಷದಿಂದ ಅದು ಇದೆ ವಿಷಯ. ಪಾಪ ಯಾಕೆ ಕನ್ಫ್ಯೂಸ್ ಮಾಡ್ತಾರೆ ಮೇಡಮ್ ಘಟನೆ ಮಾತ್ರ ಈಗ ನಡೆದಿದ್ದು, ಅದನ್ನ ಅಡಾಪ್ಟ್ ಮಾಡಿರೋದು 80sಗೆ ಅಂತ ಹೇಳಿ. ಕೆಲವು ವಿಷಯಗಳಿದೆ ಈ ಕತೆ ಒಳಗಡೆ, ಕೆಲವು ವಿಷಯಗಳನ್ನ ಈ ಪ್ರೆಸೆಂಟ್ ಟೈಮಲ್ಲಿ ಹೇಳಿದ್ರೆ ಅದನ್ನು ನಂಬೋಕ್ಕೆ ಕಷ್ಟ. ಸೊ 1980ಕ್ಕೆ ಅಂತ ಹೋದರೆ ಆವಾಗ ಒಂದಷ್ಟು ಇನ್ನೋಸೆನ್ಸ್ಗಳಿತ್ತು, ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು, ಭಯ ಭಕ್ತಿ ಇತ್ತು. ಇವಾಗ ಇಲ್ಲ ಅಂತಲ್ಲ, ಆಗಿನಷ್ಟು ಇಲ್ಲ. ಸೊ ನಮ್ಮ ಕಥೆಯಲ್ಲಿ ಅದಕ್ಕೆಲ್ಲ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ನಾವು 90s 80sಗೆ ಹೋಗೋಣ ಅಂತೇಳಿ ಆ ಥರ ಪ್ಲಾನ್ ಮಾಡ್ಕೊಂಡಿದ್ವಿ. ನನ್ಗೆ ಏನು ಅನಿಸ್ತು ಗೊತ್ತಾ, ಟೈಟಲ್ ಪಾಪ್ಯುಲಾರಿಟಿಗೋಸ್ಕರ ನೀವು ಕತೆ ಮಾಡಿಲ್ಲ ಅಂತ ಅಷ್ಟೇ ಕೇಳಿದ್ವಿ. ಈಗ ಅದು ಪಿಕ್ಚರ್ ನೋಡಿದ್ರೆ ನೀವು ಈ ಟೈಟ್ಲ್ ಬಿಟ್ಟು ಬೇರೆ ಟೈಟ್ಲ್ ಯೋಚನೆ ಮಾಡೋಕ್ಕಾಗಲ್ಲ. ಇದು ಯಾವುದು ಕ್ಯಾರೆಕ್ಟರ್ಗಳ ಮೇಲೆ ಇಟ್ಟಿಲ್ಲ, ಕತೆಗೆ ಇಟ್ಟಿದ್ದೀವಿ. ಈ ಸಿನಿಮಾ ಬಂದಾಗ 100% ಆ್ಯಪ್ಟ್ ಟೈಟ್ಲು ಅಂತ ಇದೆ. ಆಮೇಲೆ ಟೈಟ್ಲು ಕೊಟ್ಟಿದ್ದು ರಾಮಮೂರ್ತಿ ಸರ್, ಅವ್ರ ಹತ್ರ ಇತ್ತು ಟೈಟ್ಲು. ಅವರು ನಾವು ಈ ಟೈಟ್ಲ್ ಕೇಳಿದ ತಕ್ಷಣ ಕೊಟ್ಟರು. ರಾಮಮೂರ್ತಿ ಸರ್ಗೆ ಮಾಧ್ಯಮ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀವಿ. ಡೈರೆಕ್ಟರ್ ಮುಗಿದೊಳಗೆ ನಿಮ್ಮ ಜೋಡಿ ಶುಭಕಾರ್ಯದ್ದು ನ್ಯೂಸ್ ಕೊಡ್ತೀರಾ ಹೇಗೆ? ಹಾಂ ಕರೆಕ್ಟ್. ಅದು ನಮ್ಮ ಪ್ರೊಡ್ಯೂಸರ್ ಕಾಲ್ಗುಣ ಅವ್ರು ಬಂದರು, ಸಿನಿಮಾ ಮಾಡೋಣ, ಮಹೇಶ್ ಅವ್ರು ಡೈರೆಕ್ಟರ್ ಒಬ್ಬರು, ಅವ್ರಿಗೂ ಜೋಡಿ ಸಿಕ್ಕಿದ್ರು. ನಮ್ಮದು ಈಗ ಟೀಸರ್ಗೆ ಮುಂಚೆ ಸಿಕ್ಕಿದ್ದಾರೆ. ಜೊತೆಯಾಗಿ ಜೋಡೆತ್ತು ಮುಗಿಯೋಷ್ಟು ನಾನು ಜೋಡಿ ಆಗಿರುತ್ತೆ. ಜೋಡಿತ್ತು ಯಾವಾಗ ಮುಗಿಯುತ್ತೆ ಅಂತ? ಸದ್ಯದಲ್ಲೇ ಮುಗಿಯುತ್ತೆ. ಈಗ ಶುರು ಮಾಡಿದ್ದೀವಿ, ಎರಡೂ ಒಟ್ಟಿಗೆ ಶುರು ಮಾಡಿದ್ದೀವಿ. ಯಾವುದೋ ವಿಜ್ಞಾನ ಇಲ್ದಂಗೆ ಆದ್ರೆ ನೀಟಾಗಿ ಆದಷ್ಟು ಬೇಗ ಮುಗಿಯುತ್ತೆ. ಓಕೆ, ಇದೀಗ ನಮ್ಮ ಆಂಜನಪ್ಪ ಪುಟ್ಟು ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒಂದೆರಡು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಅಣ್ಣ ಬಂದ್ಬಿಟ್ಟು ಹೀರೋ ಆಗ್ತಿರೋದು ಎರಡನೇ ಸಿನಿಮಾ. ಅಂದರೆ ಕಾಮಿಡಿಯನ್ ಆಗಿ ನಮ್ಮ ತಂದೆನೂ ಅದೇ ಸಾಯ್ದಲ್ಲಿ ಇದ್ದವರು, ಆದರೆ ಕಾಮಿಡಿಯನ್ ಆಗಿ ಹೀರೋ ಆಗೋದಿದೆಲ್ಲ ತುಂಬ ಕಷ್ಟ. ಅದರಲ್ಲಿ ಅಣ್ಣ ಆಗಿದ್ದಾರೆ. ಆಲ್ ದ ಬೆಸ್ಟ್ ಅಣ್ಣ, ಒಳ್ಳೆದಾಗಿ ತುಂಬ ಚೆನ್ನಾಗಿದೆ. ಪೋಸ್ಟರ್ಸ್ ಎಲ್ಲ ನೋಡ್ತಿದ್ದೆ ನಾನು. ರೀಸೆಂಟಾಗಿ ನಮ್ಮ ಮೀಡಿಯಾ ಟೀಮ್ ಎಲ್ಲ ಮೀಟ್ ಮಾಡಿದಾಗ ಶಾರ್ಟ್ಸ್ ತೋರಿಸ್ತಿದ್ರು. ನಾನು ಅಂದರೆ ಸಕ್ಕಲ ಕಾಣಿಸ್ತಿದ್ದಾರೆ ಅಣ್ಣ ಅಂತ. ಒಂದು ಚೇಂಜಸ್ ಏನೋ ಒಂಥರ. ಇವತ್ತು ಇಂಡಸ್ಟ್ರೀಲಿ ನಮಗೇನೋ ಬೇರೆ ಬೇಕು ಅಂತ ಹೇಳ್ತಾರೆ. ನಮ್ಮಂಥ ಹೊಸೊಬ್ರನ್ನ ತುಂಬ ಚಿಕ್ಕ ಹುಡುಗ ನಾನು, ಆದರೆ ಮುಂದಿನ ಸ್ಕೂಲಲ್ಲಿ ನಮ್ಮದೇನೋ ಒಂದು ಚಿತ್ರ ಬಂದಾಗ ನಮ್ಮೆಲ್ಲ ಸಪೋರ್ಟ್ ಇರಬೇಕು. ಇಂಡಸ್ಟ್ರಿ ಸಪೋರ್ಟ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾಕೆಂದರೆ ನಮ್ಮ ತಂದೆ ಎಲ್ಲರೂ ಜೊತೆ ಆ್ಯಕ್ಟ್ ಮಾಡ್ತಿರೋದ್ರಿಂದ. ನಾನು ಅಣ್ಣನ ಪುಗರು ಸಿನಿಮಾ ಅಲ್ಲಿ ಜೊತೆಗೆ ನಾವೆಲ್ಲ ಟ್ರಾವೆಲ್ ಮಾಡಿದ್ದು, ಹೈದ್ರಾಬಾದಲ್ಲಿ ಶೂಟಿಂಗ್ ಮಾಡ್ಕೊಂಡ್ಬಂದಿದ್ದು. ಆಲ್ ದಿ ಬೆಸ್ಟ್ ಅಣ್ಣ, ಒಳ್ಳೆಯದಾಗಿ. ಮಹೇಶ್ ಅಣ್ಣಂಗೆ ಆಲ್ ದಿ ಬೆಸ್ಟ್. ಆಲ್ರೆಡಿ ಸಕ್ಸಸ್ ಕೊಟ್ಟಿದ್ದಾರೆ ಮಹೇಶ್ ಅಣ್ಣ, ಹೇಳೋದೇ ಬೇಕಾಗಿಲ್ಲ, ಒಳ್ಳೆ ಸಿನಿಮಾ ಬಂದಾಗಿರುತ್ತೆ ಅಣ್ಣ. ನಿರ್ಮಾಪಕರಿಗೆ ಯಾವತ್ತು ಇವತ್ತೇನಾದ್ರು ನಾವೆಲ್ಲ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮಿಂದಾನೆ, ನಾನು ಎಲ್ಲರೂ ಆಶೀರ್ವಾದದಿಂದ. ಒಳ್ಳೆಯದಾಗಿ ಅಣ್ಣ, ಆಲ್ ದಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮದವರು ಬಂದಿರೋದಕ್ಕೆ ಧನ್ಯವಾದಗಳು ಹೇಳ್ತಾ, ನಮಗೆ ನಮ್ಮ ಟೈಟಲ್ ಟೀಸರ್ ಲಾಂಚ್ ಮಾಡಿದ ನಮ್ಮ ಅಧ್ಯಕ್ಷರು ಶರಣ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ, ಆಲಚಂದ್ರ ಸರ್ಗೆ, ಹಾಗೆ ನಮ್ಮ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ಗೆ, ಹಾಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳಿಗೆ, ಸ್ನೇಹಿತರುಗಳಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಜೋಡೆತ್ತು ಇದು ಟೈಟಲ್ ಕೇಳಿದ ತಕ್ಷಣ ಎಲ್ಲರೂ ಕೇಳ್ತಾರೆ ಯಾರು ಇನ್ನೊಬ್ರು ಅಂತ. ಖಂಡಿತ ಸ್ವಲ್ಪ ದಿನದಲ್ಲಿ ನಿಜವಾದ ಜೋಡೆತ್ತು ಯಾರು ಅನ್ನೋದನ್ನ ರಿವೀಲ್ ಮಾಡ್ತೀವಿ. ಇದು ಮೊದಲನೇದು ಒಂದು ಟೈಟಲ್ ಟೀಸರ್ನ ಲಾಂಚ್ ಮಾಡಿದ್ದು. ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂತ ಒಂದು ಟೈಟಲ್ ಟೀಸರ್ ಅಂತಲೇ ಶೂಟ್ ಮಾಡಬೇಕು ಅಂದಾಗ ಈ ಜೋಡೆತ್ತು ಸಿನಿಮಾಗೆ ನಿಜವಾದ ಹೀರೋ ನಮ್ಮ ಸೋಮಣ್ಣ ಕಟ್ಟಿಗೆನಲ್ಲಿ ಅವರು. ಏನಕ್ಕೆ ಅಂದರೆ ಒಂದು ನಿರ್ಮಾಪಕರು ಈಗ ಗೊತ್ತಿಲ್ಲ, ಚಿಕ್ಕಣ್ಣನ ಸಿನಿಮಾ ಒಂದು ಉಪಾಧ್ಯಕ್ಷ ಆಗಿದೆ, ಅದಾದಮೇಲೆ ಇನ್ನೂ ಯಾವುದಾಗಿಲ್ಲ, ಲಕ್ಷ್ಮೀಪುತ್ರ ನಡೀತಾ ಇದೆ. ಬಟ್ 3ನೇ ಸಿನಿಮಾ ನನ್ನ ಕೆರಿಯರ್ಗೆ ಇದು ಒಂದು ಬಿಗ್ ಬಜೆಟ್ ಸಿನಿಮಾ.
ದೊಡ್ಡ ದೊಡ್ಡ ಕಲಾವಿದರುಗಳಿದ್ದಾರೆ. ಈಗ ಆಲ್ರೆಡಿ ತೆಲುಗುವಿಂದ ಸುನೀಲ್ ಸರ್ ನೋಡಿದ್ರಿ ಟೀಸರಲ್ಲಿ. ಇನ್ನು ಎಲ್ಲ ಭಾಷೆಯಿಂದಲೂ ಎಲ್ಲ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನ ಕರ್ಕೊಂಡು ಇದರಲ್ಲಿ ಅಭಿನಯ ಮಾಡಿಸ್ತಾ ಇದ್ದಾರೆ. ಸೊ ಅದಕ್ಕೆಲ್ಲ ಇವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ ಪರವಾಗಿಲ್ಲ, ಬಟ್ ನಮ್ಮ ಕತೆ ಏನು ಅನ್ಕೊಂಡಿದೀವಿ ಅದು ಆಗಬೇಕು, ಮಾಡೋದನ್ನ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತಿದ್ದಾರೆ. ಇಂಥ ನಿರ್ಮಾಪಕರ ಜೊತೆ ಕೆಲಸ ಮಾಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ, ದೇವರ ಆಶೀರ್ವಾದ. ಇಂಥ ಪ್ರೊಡ್ಯೂಸರ್ 3ನೇ ಸಿನಿಮಾಗೆ ಸಿಕ್ಕಿದ್ರು. ಇನ್ನು ನಮ್ಮ ಮಹೇಶ್ ಅವರು, ಅವ್ರದ್ದು ಕಾಮಿಡಿ ಜಾನರು, ಮಾಸು ಕಾಮಿಡಿ 2 ಸಿನಿಮಾದಲ್ಲಿ ಅವರು ಗೆದ್ದಿದ್ದಾರೆ. ಸೊ ಮೊದಲನೇ ಬಾರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ. ಹಾಗೆ ನಮ್ಮ ಸುಧಾಕರ್ ಸರ್, ಇವರ ಕೆಲಸಗಳನ್ನ ನಾವು ಆಲ್ರೆಡಿ ನೋಡಿದ್ದೀವಿ, ಜನರ ಮೆಚ್ಚುಗೆಯನ್ನು ತುಂಬ ಸಿಕ್ಕಿದೆ. ಇವ್ರ ಜೊತೆ ಕಾಮಿಡಿ ಕ್ಯಾರೆಕ್ಟರ್ ಮಾಡಬೇಕು ಕೆಲಸ ಮಾಡಿದ್ದೀನಿ. ಹೀರೋ ಮಾಡಬೇಕಾದ್ರೆ ಇದು ಮೊದಲನೇ ಚಿತ್ರ. ನಿಜವಾಗ್ಲೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳಿದ್ದಾರೆ. ಅಂತ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿರೋದು ಇನ್ನೊಂದು ಅದೃಷ್ಟ. ಹರಿ ಸರ್ಗೆ ಅವರು ಸಿನಿಮಾ ಮಾಡಲ್ಲ ಅನ್ಕೊಂಡಿದ್ದೀನಿ ನಾನು, ಅಂದರೆ ಮ್ಯೂಸಿಕ್ ಮಾಡಲ್ಲ ಅಂತ. ಸೊ ಕೇಳಿದಾಗ ಸರ್ ನೀವೇ ಮಾಡಬೇಕು ಅನ್ಸೋದು, ಮಾಡ್ತೀರಾದ್ರೆ ದಯವಿಟ್ಟು ಬಂದರೆ ಇದು ನನ್ನ ಸಿನಿಮಾ ನಾನು ಮಾಡ್ಕೊಡ್ತೀನಿ ಸರ್. ಈಗ ನಮಗೆ ಟ್ರಂಪ್ ಕಾರ್ಡು ಥಿಯೇಟ್ರ್ ಒಳಗಡೆ ಜನ ಬರಬೇಕು ಅಂದರೆ 2 ಸಾಂಗ್ ಇಟ್ಕೊಟ್ಬಿಡಿ ಸರ್ ಅಂದರು. ನೀವು ಅದನ್ನೆಲ್ಲ ಸೈಡ್ಗೆ ಇಟ್ರಿ, ನಾನು 4 ಇಟ್ಕೊಡ್ತೀನಿ ಅಂತಿದ್ದಾರೆ. ಥ್ಯಾಂಕ್ ಯು ಸರ್. ಆಲ್ಬಮ್ ಇಟ್ಕೊಡ್ತೀರ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ರಾಜಶೇಖರ್ ಅವರು ಉಪಾಧ್ಯಕ್ಷರು ಅವರೇ ಡೈಲಾಗ್ ಬರೆದಿದ್ರು, ಅದರಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿದ್ರು. ಇದರಲ್ಲಿ ನಗುನು ಇದೆ, ಒಂದು ಎಮೋಷನಲ್ ಇದೆ. ಇದು ಒಂದು ಫ್ಯಾಮಿಲಿ ಕತೆ. ಇದು ನಾವು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಇದು 1980 1980s ನಡೆಯೋ ಕತೆ. ಒಂದು ಹಳ್ಳಿ ಸೊಗಡಿನ ಕಥೆಗಳು ಇತ್ತೀಚೆಗೆ ಬರ್ತಿಲ್ಲ. ಹಾಗಾಗಿ ಇದು ಹಳ್ಳಿನಲ್ಲೇ ಶುರುವಾಗಿ ಒಂದು ಹಳ್ಳಿನಲ್ಲೇ ಮುಗಿಯಂತ ಕತೆ. ಒಂದು 1980 ಈ ಚಿತ್ರದಲ್ಲಿ ಕರ್ಕೊ ಹೋಗ್ತೀವಿ. ಒಂದು ಒಳ್ಳೆ ಫ್ಯಾಮಿಲಿ ಎಮೋಷನ್, ಫ್ಯಾಮಿಲಿ ಕಾಮಿಡಿ, ಲವ್ ಎಲ್ಲನೂ ಇದೆ. ಜೊತೆಗೆ ರಘುನಿರ್ವಳಿ ಸರ್ ಅವರ ಜೊತೆ ಡೈಲಾಗ್ ಕೊಟ್ಟಿದ್ದಾರೆ. 3 ಜನ ಡೈಲಾಗ್ ಇಟ್ಟಿದ್ದಾರೆ. ಮತ್ತೆ ನಮ್ಮ ಇವತ್ತು ಏನು ನಮ್ಮ ಸೆಟ್ಟು ಫಸ್ಟ್ಗೆ ಇಷ್ಟೊಂದು ಹೆಚ್ಚಾಗಲ್ಲ ಕಾಣಿಸ್ತಿದ್ದಕ್ಕೆಲ್ಲ ಕಾರಣ ನಮ್ಮ ಮೋಹನ್ ಬೇಕೆರೆ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದೆ ಸರ್, ಥ್ಯಾಂಕ್ ಯು. ಬಟ್ ಎಲ್ಲದಕ್ಕೂ ಮೇಜರ್ ಆಗಿ ಬೇಕಾಗಿರೋದು ಒಂದು ಏನೇ ಖರ್ಚು ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ಕತೆ ಚೆನ್ನಾಗಿದ್ರೆ ಮಾತ್ರ ಅದಕ್ಕೆಲ್ಲ ಇರಬೇಕು ಅಂತ ಮಾಡ್ಬೋದು. ಮಹೇಶ್ ಅವರು ಮಂಡ್ಯದವರು, ಹಳ್ಳಿಯವರೇ ಆಗಿರೋದ್ರಿಂದ ಒಂದು ಅದ್ಭುತವಾದ ಒಂದು ಹಳ್ಳಿ ಕಥೆಗಳನ್ನ ಮಾಡಿದ್ದಾರೆ. ನಮಗೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಟೀಸರು ಇಷ್ಟ ಆದರೆ ಹಂಗೆ ಎಲ್ರಿಗೂ ಶೇರ್ ಮಾಡಿ ನೋಡಿ. ಇನ್ನು ಮುಂದಕ್ಕೆ ಮುಂದಿನ ತಿಂಗಳಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಇದೆಲ್ಲ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಜೋಡೆತ್ತು ಸಿನಿಮಾ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ನಿರ್ಮಾಪಕರು SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.